ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ನ್ಯಾಯಸ್ಥಾಪಕರುಗಳ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯ. ಯೆಹೋಶುವನು ಮರಣ ಹೊಂದಿದ ನಂತರ ಇಸ್ರಾಯೇಲರು ಕಾನಾನ್ಯರನ್ನು ಯುದ್ಧ ಮಾಡುವುದಕ್ಕೆ ನಮ್ಮಲ್ಲಿ ಮೊದಲು ಯಾರು ಹೋಗಬೇಕು ಎಂದು ಯೆಹೋವನನ್ನು ಕೇಳಲು ಅವನು ಯಹೂದ್ಯರು ಹೋಗಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ದೇವರ ವಾಕ್ಯವನ್ನು ಗಮನಿಸುವಾಗ ಯೋಶುವ 1ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ, ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋಶುವನಿಗೆ ದೇವರು ಚಾರ್ಜ್ ಕೊಡ್ತಾರೆ. ಆದರೆ ನ್ಯಾಯಸ್ಥಾಪಕರ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತೆ, ಯೆಹೋಶುವನು ಮರಣ ಹೊಂದ್ಬಿಟ್ಟ. ಆಗ 2 ಪುಸ್ತಕದ ಆರಂಭದಲ್ಲಿ 2 ನಾಯಕರ ಮರಣದ ಕುರಿತು ರೆಕಾರ್ಡ್ ಮಾಡಿದ್ದಾರೆ. ಯೋಶುವನ ಪುಸ್ತಕದ ಆರಂಭದಲ್ಲಿ ಮೋಶೆ ಎಂಬ ಧೀರ ನಾಯಕನ ಮರಣ, ಐಗುಪ್ತ ದೇಶದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿ ಇಸ್ರಾಯೇಲರನ್ನು ಅಲ್ಲಿಂದ ಬಿಡುಗಡೆ ಮಾಡಿ ಕರಕೊಂಡು ಬಂದಂತಹ ಮೋಶೆಯ ಮರಣ ಜನರನ್ನು ಕದಲುವಂತೆ ಮಾಡಿತು. ಅವರು ಬಹಳ ನಿರಾಶರಾದರು. ಆಗ ದೇವರು ಯೆಹೋಶುವನಿಗೆ ಹೇಳ್ತಾನೆ, ಯೆಹೋಶುವನೇ ಭಯಪಡಬೇಡ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರ್ತೀನಿ. ನೀನು ಭಯಪಡಬೇಡ, ಧೈರ್ಯವಾಗಿರು, ದೃಢವಾಗಿರು, ನಾನೇ ನಿನ್ನ ಮುಂದೆ ಹೋಗ್ತೀನಿ, ನಾನು ನಿನಗೆ ಸಹಾಯ ಮಾಡ್ತೀನಿ. ಆಗ ಯೋಶುವ ಬಲಗೊಳ್ತಾನೆ, ಬಲಗೊಂಡು ಮುಂದೆ ಬರ್ತಾನೆ. ನಮಗೆ ಗೊತ್ತು, ಕಾನಾನ್ ದೇಶಕ್ಕೆ ಎಂಟ್ರ್ ಆಗ್ತಾರೆ, ದೇಶವನ್ನೆಲ್ಲ ವಿಭಜನೆ ಮಾಡಿಕೊಡ್ತಾರೆ. ಎಲ್ಲ ಆಯಿತು, ಯೋಶುವನ ಪುಸ್ತಕ ಕೊನೆಗೊಳ್ತು. ನ್ಯಾಯಸ್ಥಾಪಕರ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತೆ, ಯೆಹೋಶುವನು ಮರಣ ಹೊಂದಿದ ನಂತರ ನೆಕ್ಸ್ಟ್ ಒಬ್ಬ ಲೀಡರ್ ಇಲ್ಲ. ಈಗ ಅಲ್ಲಿ ಅವರು ನಡೆಸುವುದಕ್ಕೆ ಯಾರೂ ಇಲ್ಲ. ಅವರ ಮಾರ್ಗದಲ್ಲಿ ಅವರಿಗೆ ಮಾರ್ಗದರ್ಶನ ನೀಡುವುದಕ್ಕೆ ಯಾರೂ ಇಲ್ಲ. ಈಗ ವಾಕ್ಯ ಹೇಳ್ತದೆ, ಅವರು ಯೆಹೋವನನ್ನು ಕೇಳ್ತಾ ಇದ್ದಾರೆ. ಈ ವಾಕ್ಯದಿಂದ ನಾನೇನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಧೀರ ನಾಯಕನಾದ ಮೋಶೆ ಸತ್ತಿದ್ದಾನೆ. ನಂತರ ಚಾರ್ಜ್ ತೆಗೆದುಕೊಂಡಂತಹ ನೂನನ ಮಗನಾದ ಯೆಹೋಶುವ ಸತ್ತೋದ. ಆದರೆ ಒಂದು ವಿಷಯ ಅರ್ಥ ಮಾಡ್ಕೋಬೇಕು, ಆಗಲೂ ಜೀವಿಸುವಂತಹ ಒಬ್ಬ ದೇವರಿದ್ದಾನೆ. ಯೆಹೋಶುವ ಸತ್ತಿರ್ಬೋದು, ಮೋಶೆ ಸತ್ತಿರ್ಬೋದು, ದೇವರು ಸತ್ತಿಲ್ಲ. ದೇವರು ಸರ್ವಶಕ್ತನಾಗಿ ನಿಂತಿದ್ದಾನೆ. ಇಸ್ರಾಯೇಲರಿಗೆ ಹೋಗುವುದಕ್ಕೆ ಒಂದು ಜಾಗ ಇತ್ತು. ಅದಕ್ಕಿಂತ ಮುಂಚೆ ಏನಾದರೂ ವ್ಯಾಜ್ಯವಿದ್ದರೆ, ಏನಾದರೂ ಸಮಸ್ಯೆ ಇದ್ದರೆ ಮೋಶೆ ಹತ್ರ ಜನ ಬರ್ತಾಯಿದ್ರು. ಮೋಶೆ, ನಾವೇನು ಮಾಡಬೇಕು ಹೇಳಿ, ನಮಗೆ ಆಲೋಚನೆ ಕೊಡಿ, ನಮಗೆ ಮಾರ್ಗದರ್ಶನ ನೀಡಿ. ಆಗ ಮಾರ್ಗದರ್ಶನ ನೀಡ್ತಾ ಇದ್ದ. ಅದಾದ ನಂತರ ಸಮಸ್ಯೆಗಳು ಬಂದಾಗ ಯೆಹೋಶುವನ ಹತ್ರ ಬರ್ತಾಯಿದ್ರು. ಯೆಹೋಶುವನ ಹತ್ರ ಬಂದು ಕೇಳ್ತಾಯಿದ್ರು, ನಮಗೆ ಮಾರ್ಗದರ್ಶನ ನೀಡಿ, ನಮಗೆ ತಿಳಿಸ್ಕೊಡಿ. ಯೆಹೋಶುವ ಅವರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದ. ಆದರೆ ಈ ಜನರಿಗೆ ಒಂದು ವಿಷಯ ಗೊತ್ತಿತ್ತು, ಮೋಶೆ ಒಬ್ಬ ಮನುಷ್ಯ, ಯೆಹೋಶುವ ಒಬ್ಬ ಮನುಷ್ಯ, ಅವರಿಗೆ ಮರಣ ಸಂಭವಿಸಬಹುದು. ಆದರೆ ದೇವರಿದ್ದಾರೆ, ನಮ್ಮ ಯೆಹೋವನೊಬ್ಬನಿದ್ದಾನೆ, ಆತನಿಗೆ ಮರಣವಿಲ್ಲ. ಆತನು ಮರಣವಿಲ್ಲದಂತಹ ಒಬ್ಬ ವ್ಯಕ್ತಿ. ಆತನು ನಮಗೆ ಆಲೋಚನೆ ಹೇಳುವುದಕ್ಕೆ ಶಕ್ತನಾದ ದೇವರು. ಈ ದಿವಸ ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಿಮಗೆ ಮಾರ್ಗದರ್ಶನ ನೀಡಿದವರು, ನಿಮಗೆ ಆಲೋಚನೆ ಕೊಟ್ಟವರು, ನಿಮಗೆ ನಡೆಯಬೇಕಾದ ಮಾರ್ಗವನ್ನು ತೋರಿಸಿದವರು ಒಂದು ವೇಳೆ ನಿಮ್ಮನ್ನು ಬಿಟ್ಟು ದೂರ ಹೋಗಿರ್ಬೋದು, ಈ ಲೋಕದಿಂದ ಮಾರ್ಪಟ್ಟಿರ್ಬೋದು, ಅಥವಾ ಇವತ್ತು ಅವರು ನಿಮಗೆ ವಿರುದ್ಧವಾಗಿ ಆಲೋಚನೆ ಹೇಳ್ದಲೂ ಇರಬಹುದು. ಆದರೆ ನಿರಾಶೆ ಪಡಬಾರ್ದು. ಸದಾ ಕಾಲ ನಿಮಗೆ ಮಾರ್ಗದರ್ಶನ ನೀಡಿ ಆಲೋಚನೆ ನೀಡುವಂತಹ ಒಬ್ಬ ದೇವರು ನಮಗೋಸ್ಕರ ಇದ್ದಾನೆ. ಕೆಲವು ಸೇವಕರುಗಳನ್ನು ಗಾಡ್ ಫಾದರ್ ಥರ ತಿಳ್ಕೊಂಡಿರ್ತಾರೆ. ಅವರು ಪಕ್ಕನೆ ಈ ಲೋಕದಿಂದ ಮಾರ್ಪಡುವಾಗ, ಅಥವಾ ಅವರು ಮುಂದಿನ ಥರ ಪ್ರೀತಿ ತೋರಿಸದೇ ಇರುವಾಗ ನಿರಾಶರಾಗ್ತಾರೆ. ದೇವರೇ, ನನಗೆ ಯಾರೂ ಇಲ್ಲ. ಇಸ್ರಾಯೇಲ್ ಮಕ್ಕಳು ಮೋಶೆ ಸತ್ತಾಗ ಗೋಳಾಡಿದ್ರು, ಯೆಹೋಶುವ ಸತ್ತಾಗ ಗೋಳಾಡಿದ್ರು. ಆದರೆ ಒಂದು ನಂಬಿಕೆಯ ಮಾತೇನು ಗೊತ್ತಾ, ಅವರು ದೇವರಿಗೆ ಕೇಳ್ತಾರೆ, ಸ್ವಾಮಿ ಯಾರು ಹೋಗ್ಬೇಕು ಇವಾಗ ಯುದ್ಧಕ್ಕೆ? ಯಾಕೆ ಯೆಹೋಶುವ ನಂತರ ಇನ್ನೊಬ್ಬ ನಾಯಕನ ಒಂದು ಚಿತ್ರಣ ನಾವಲ್ಲಿ ಕಾಣ್ತಾ ಇಲ್ಲ. ಹಾಗೆಯೇ ನ್ಯಾಯಸ್ಥಾಪಕರುಗಳ ವಿಷಯ ಆರಂಭವಾಗುತ್ತೆ. ಹಾಗಾದರೆ ಈ ದಿವಸಗಳಲ್ಲಿ ನಮಗೋಸ್ಕರ ನ್ಯಾಯವನ್ನು ಕೊಡುವ ನ್ಯಾಯಸ್ಥಾಪಕನಾದ ಒಬ್ಬ ದೇವರಿದ್ದಾನೆ. ಆ ಕರ್ತನಲ್ಲಿ ಆಶ್ರಯಿಸಬೇಕು, ಆ ಕರ್ತನ ಮುಖವನ್ನು ನೋಡಬೇಕು. ಕರ್ತನ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಈ ದಿವಸ ಕರ್ತನ ಸಂಧಾನದಲ್ಲಿ ವಾಕ್ಯವನ್ನು ಕೇಳುವಂಥ ಪ್ರಿಯ ದೇವರ ಮಗುವೆ, ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರಿದ್ದಾನೆ. ಯಾರೆಲ್ಲ ದೂರ ಆದರು, ಯಾರೆಲ್ಲ ಕೈ ಬಿಟ್ಟರು, ಯಾರೆಲ್ಲ
ದೂರ ಹೋಗಿ ನಿನಗೆ ಮಾರ್ಗದರ್ಶನ ನೀಡದೇ ಇದ್ದರು, ಆಲೋಚನೆ ನೀಡದೇ ಇದ್ದರು, ನಿನಗೋಸ್ಕರ ಜೀವಿಸುವಂಥ ಒಬ್ಬ ದೇವರಿದ್ದಾನೆ. ನೀನು ಯಾವ ಸಂದರ್ಭದಲ್ಲಾದರೂ ಆತನ ಬಳಿಗೆ ಹೋಗ್ಬೋದು. ಆತನು ನಿನ್ನ ಸಂಗಡ ಮಾತನಾಡುವವನು, ನಿನಗೆ ಮಾರ್ಗದರ್ಶನ ನೀಡುವವನು, ನಿನಗೆ ಆಲೋಚನೆ ಕೊಡುವಂತಹ ಒಬ್ಬ ದೇವರಾಗಿ ನಿನ್ನ ಸಂಗಡ ಇದ್ದಾನೆ. ಮನುಷ್ಯರು ಸೋತು ಹೋಗ್ತಾರೆ, ಮನುಷ್ಯನ ಆಲೋಚನೆ ವ್ಯರ್ಥವಾಗ್ತದೆ. ಮನುಷ್ಯನು ಈ ಲೋಕದಲ್ಲಿ ಇದ್ದು ಅವನು ಮಾರ್ಪಟ್ಟು ಹೋಗ್ತಾನೆ. ಮೋಶೆ ಸತ್ತ ಹಾಗೆ, ಯೋಶ್ವ ಸತ್ತ ಹಾಗೆ ಅವರು ಸಹ ಇಲ್ಲದೆ ಆಗಬಹುದು. ಆದರೆ ಸದಾ ಕಾಲ ನಿನ್ನ ಸಂಗಡ ಇರುವವನು, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿನ್ನ ಸಂಗಡ ಇರ್ತೇನೆ, ನಾನು ನಿನ್ನ ಉಪದೇಶಿಸಿ ನಿನಗೆ ಬೇಕಾದ ಆಲೋಚನೆಯನ್ನು ಹೇಳಿಕೊಡುತ್ತೇನೆ ಎಂದು ಹೇಳಿ ವಾಗ್ದಾನ ಮಾಡಿದಂತಹ ಸರ್ವಶಕ್ತನಾದ ದೇವರು ನಿನ್ನ ಸಂಗಡ ಇರುವುದಕ್ಕಾಗಿ ನಿರಾಶೆ ಪಡದೆ ಆ ದೇವರಲ್ಲಿ ಆಶ್ರಯಿಸಿ ಆ ದೇವರ ವಾಕ್ಯದ ಪ್ರಕಾರ ಜೀವಿಸುವಂತೆ ದೇವರು ನಿಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ದೇವರ ಸಲ್ಲಿ ಪ್ರಾರ್ಥನೆ ಮಾಡೋಣ. ಕರ್ತನೆ, ನನಗೆ ನೀನಿರುವುದಕ್ಕಾಗಿ ಸ್ತೋತ್ರ. ಯಾರೆಲ್ಲ ಇಲ್ಲದೆ ಇದ್ರು ನೀನಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಸಾರಿ ನಿನ್ನ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ ಆಶೀರ್ವಾದ ನಮ್ಮ ಸಂಗಡ ಇದ್ದದಕ್ಕಾಗಿ ಸ್ತೋತ್ರ. ನಮಗೆ ಆಲೋಚನೆ ಕೊಟ್ಟವರು, ಮಾರ್ಗದರ್ಶನ ನೀಡಿದವರು ನಮ್ಮಿಂದ ದೂರ ಹೋಗುವಾಗಲೂ ನಮ್ಮ ಸಂಗಡ ಸದಾ ಕಾಲ ಇದ್ದು ನಮಗೆ ಬೇಕಾದ ಆಲೋಚನೆಯನ್ನು ಕೊಟ್ಟು ನಮ್ಮನ್ನು ದಿನನಿತ್ಯ ನಡೆಸುವಂತಹ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ. ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸ್ತೇವೆ. ಇದುವರೆಗೂ ನಿನ್ನ ಸಾನ್ನಿಧ್ಯ ನಮ್ಮ ಸಂಗಡ ಇದ್ದದಕ್ಕಾಗಿ ಸ್ತೋತ್ರ. ನೀನು ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ನಿನ್ನ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಸಾಗುವಂತೆ ಕರ್ತನೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.